ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ನಾವು ಅಯೋಧ್ಯೆಗೆ ಹೋದಂತಹ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾವು ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಹೊರಟಾಗ ಬೆಳಿಗ್ಗೆ ಸುಮಾರು 11:30 ಆಗಿತ್ತು. ಅಷ್ಟೊತ್ತಿಗೆ ನಾವು ಪ್ರಯಾಗ್ರಾಜ್ ಬಿಟ್ವಿ. ನಾವು ಆ್ಯಕ್ಚುಲಿ ಪ್ರಯಾಗ್ರಾಜ್ಗೆ ಬಂದಾಗ ಟ್ರಾಫಿಕ್ ತುಂಬ ಕಡಿಮೆ ಇತ್ತು, ಜನನೂ ಕಡಿಮೆ ಇದ್ದರು, ಎಲ್ಲ ಆರಾಮಾಗಾಯಿತು. ಬಟ್ ನಾವು ವಾಪಸ್ ಹೊರಡುವಾಗ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಯಿತು. ಸೊ ನೋಡ್ಬೋದು ನೀವು ಎಷ್ಟು ಟ್ರಾಫಿಕ್ ಇದೆ ನೋಡಿ. ಅಯೋಧ್ಯೆಗೆ ನಮಗೆ ಪ್ರಯಾಗ್ರಾಜಿಂದ ಇದ್ದಿದ್ದು 164 ಕಿಲೋಮೀಟರ್ಸು, ಬಟ್ ನಮಗೆ ಟ್ರಾವೆಲ್ ಮಾಡೋಕ್ಕೆ ತಗೊಂಡಿದ್ದು 8 ಅವರ್ಸ್ ತಗೊಂಡು. ಯಾಕೆಂದರೆ ಅದು ತುಂಬ ಟ್ರಾಫಿಕ್ ಆಗುತ್ತೆ ರೋಡಲ್ಲಿ ಅಂತ ಮಧ್ಯನೇ ಸ್ವಲ್ಪ ವೆಹಿಕಲ್ನ ಸ್ಟಾಪ್ ಮಾಡ್ತಾಯಿದ್ರು. ಮುಂದೆ ಕ್ಲಿಯರ್ ಆದಮೇಲೆ ನಮ್ಮನ್ನು ಬಿಡ್ತಾಯಿದ್ರು. ಸೊ ಅದೇ ರೀತಿ ಒಂದು 2-3 ಕಡೆ ಮಾಡಿದ್ರು. ಸೊ ಹಾಗಾಗಿ ನಮಗೆ ರೀಚಿಂಗ್ ಟೈಮ್ ಸ್ವಲ್ಪ ಲೇಟ್ ಆಯಿತು. ಸೊ ಅದಾದಮೇಲೆ ನಾವು ಆಫ್ಟರ್ 8 ಅವರ್ಸ್ ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ನಾವು ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ನಾವು ಆನ್ ದ ವೇ ನಾವು ಹೋಗ್ತಾ ಏನು ಪ್ಲ್ಯಾನ್ ಇತ್ತು ಅಂದರೆ, ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ರೂಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಟ್ರಾಫಿಕ್ ತುಂಬ ಜಾಸ್ತಿ ಇದ್ದಿದ್ದರಿಂದ ಟೈಮ್ ಆಗುತ್ತೇನೋ ಅಂತ ನಾವು ಫಸ್ಟೇ ರೂಮ್ಗೆ ಹೋಗಿ ಆಮೇಲೆ ಶ್ರೀರಾಮ ಮಂದಿರಕ್ಕೆ ಹೋಗೋಣ ಅಂತ ಆನ್ ದ ವೇ ಹೋಗ್ತಾ ನಾವು ಒಂದು ರೂಮ್ ಬುಕ್ ಮಾಡ್ಕೊಂಡ್ವಿ. ಸೊ ಆಲ್ರೆಡಿ ರೂಮ್ ಬುಕ್ ಮಾಡಿದ್ರಿಂದ ಅಯೋಧ್ಯೆಗೆ ರೀಚ್ ಆಗಿದ ತಕ್ಷಣ ನಾವು ಆ ಹೋಮ್ ಸ್ಟೇಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಶ್ರೀರಾಮ ಮಂದಿರ ನೋಡೋಕ್ಕೆ ಹೊರಟ್ವಿ. ಸೊ ನೋಡಿ, ಅಯೋಧ್ಯೆ ಎಂಟರ್ ಆದ ತಕ್ಷಣ ಇದು ಅಯೋಧ್ಯೆದು ಸರ್ಕಲ್ಲು ಚೆನ್ನಾಗಿತ್ತು. ನಮಗೆ ಅಯೋಧ್ಯೆಗೆ ಬಂದಿದ್ದ ತಕ್ಷಣ ವಾನರ ಸೇನೆ ನಮ್ಮನ್ನು ವೆಲ್ಕಮ್ ಮಾಡ್ತು. ಅದಾದಮೇಲೆ ನಾವು ಹೋಮ್ ಸ್ಟೇಗೆ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ಹೊರಟಿದ್ದೀವಿ. ಏನಂದರೆ ನಾವು ರೀಚ್ ಆದಾಗ ಹೋಮ್ ಸ್ಟೇನ 8:30 ಆಗಿತ್ತು. ಅಲ್ಲಿ ದೇವಸ್ಥಾನ 9:00 ಬಾಗಿಲು ಹಾಕ್ಬಿಡ್ತಾರೆ ಅಂತ ಹೇಳಿದರು. ಸೊ ನಮಗದು ಸ್ವಲ್ಪ ಟೆನ್ಷನ್ ಇತ್ತು, 1 ಅವರಿಗೆ ನಾವು ಅಲ್ಲಿಗೆ ರೀಚ್ ಆಗೋಕ್ಕಾಗುತ್ತಾ ಅಂತ. ನಮ್ಮ ಹೋಮ್ ಸ್ಟೇಯಿಂದ ಶ್ರೀರಾಮ ಮಂದಿರಕ್ಕೆ 4ರಿಂದ 5 ಕಿಲೋಮೀಟರ್ ಇತ್ತು. ನಾವು ಆಟೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅವರು ಸ್ವಲ್ಪ ದೂರ ಅಷ್ಟೇ ಕರ್ಕೊಂಡು ಹೋಗೋಕ್ಕಾಗೋದು, ಅಲ್ಲಿಂದ ಮುಂದೆ ಬಿಡೋದಿಲ್ಲ. ಬಿಕಾಸ್ ತುಂಬ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ ವೆಹಿಕಲ್ಸ್ನ ಬಿಡ್ತಾ ಇಲ್ಲ, ಅಲ್ಲೇ ಸ್ಟಾಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ಸರಿ, ಎಷ್ಟು ದೂರ ಬಿಡ್ತಾರೋ ಅಷ್ಟು ದೂರನೇ ಹೋಗೋಣ ಅಂತ ಹೊರಟ್ವಿ ನಾವು. ಅವ್ರು ನಮ್ಮನ್ನು ಸ್ವಲ್ಪ ದೂರ 1-2 ಕಿಲೋಮೀಟರ್ ಏನೋ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಇನ್ನೂ ಮುಂದೆ ತುಂಬ ನಡಿಬೇಕಿತ್ತು, ನಮಗೆ ಟೈಮ್ ಬೇರೆ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟೆನ್ಷನ್ ಇತ್ತು, ಅಷ್ಟು ಟೈಮ್ ಒಳಗೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ. ಸೊ ನೋಡೋಣ, ಬಂದೇ ಆಗಿದೆ, ರಿಸ್ಕ್ ತೊಗೊಂಡು ಹೋಗೋಣ ಅಂತ ನಾವು ವಾಪಸ್ ಹೋಗಲಿಲ್ಲ, ಹಾಗೆ ಹೋದ್ವಿ. ಅಲ್ಲಿ ಮುಂದೆ ಹೋಗಿ ಕೇಳಿದ ಮೇಲೆ ಅಲ್ಲಿ ಪೊಲೀಸ್ ಎಲ್ಲ ಇದ್ರಲ್ಲ, ಅವ್ರು ಹೇಳಿದ್ರು ಏನು ಟೆನ್ಷನ್ ಮಾಡ್ಕೋಬೇಡಿ, 9:00ಗಿಂತ ಜಾಸ್ತಿನೂ ತೆಗೆದಿರ್ತಾರೆ, ಇವತ್ತು ತುಂಬ ಜನ ಭಕ್ತರಿರೋದ್ರಿಂದ 9:00ಗೆ ಬಾಗಿಲು ಹಾಕಲ್ಲ, ನಿಮಗೆ ಆರಾಮಾಗಿ ದರ್ಶನ ಆಗುತ್ತೆ, ಆರಾಮಾಗಿ ಹೋಗಿ ಅಂತ ಹೇಳಿದ್ರು. ನಮ್ಗೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಸೊ ಅದಾದಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ ನಾವು ಸ್ವಲ್ಪ ದೂರ. ಅಲ್ಲಿ ಒಳಗಡೆ ಹೋದ್ಮೇಲೆ ಅಲ್ಲಿ ಇನ್ನೂ ಸುಮಾರು ವೆಹಿಕಲ್ಸ್ ಓಡಾಡ್ತಾ ಇತ್ತು. ಸೊ ನಾವು ಅವ್ರನ್ನ ಕೇಳಿದ್ವಿ ಬರ್ತೀರಾ ಅಂತ. ಸೊ ಅವರು ಓಕೆ ಬರ್ತೀವಿ ಅಂತ ಹೇಳಿದ್ರು. ಸೊ ಸರಿ ಅಂತ ನಾವು ಇನ್ನೂ 1ರಿಂದ 1.5 ಕಿಲೋಮೀಟರ್ ಅಷ್ಟು ದೂರ ನಮಗೆ ಆಟೋ ಸಿಕ್ತು, ಅದರಲ್ಲೇ ಹೋದ್ವಿ. ಅಲ್ಲಿ ಹೋಗಿ ಇಳ್ಕೊಂಡ್ವಿ. ನಮಗೆ ಇನ್ನೂ 1 ಕಿಲೋಮೀಟರ್ ನಡೆಯೋಕ್ಕಿತ್ತು ಮಂದಿರ ರೀಚ್ ಆಗೋಕ್ಕೆ. ಸೊ ಸರಿ, ಇಷ್ಟು ದೂರ ಅಂತೂ ಡ್ರಾಪ್ ಮಾಡಿದ್ದಾರೆ ಆಟೋದವರು, ಇನ್ನು ಮುಂದೆ ಅಟ್ಲೀಸ್ಟ್ ನಡೆಯೋಣ ಅಂತ ಹೇಳಿ ನಾವು ನಡ್ಕೊಂಡು ಹೋದ್ವಿ. ಅಲ್ಲಿ ಚೆನ್ನಾಗಿತ್ತು. ಅಯೋಧ್ಯೆಯ ಒಂದೊಂದು ಸ್ಟ್ರೀಟ್ ಕೂಡ ತುಂಬ ಚೆನ್ನಾಗಿತ್ತು. ಶ್ರೀರಾಮ ಜನ್ಮಭೂಮಿ ಅಂದ್ರೇ ಹಾಗೆ ಅಲ್ವಾ, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾ ಇತ್ತು. ತುಂಬ ಖುಷಿ ಆಯಿತು ಅಲ್ಲಿ ಹೋಗಿದ್ದು ನಮಗೆ. ಆ್ಯಕ್ಚುಲಿ ನಾವು ತುಂಬಾ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟೇನೂ ಇರಲಿಲ್ಲ. ನೋಡ್ಬೋದು ನೀವು, ರೋಡೆಲ್ಲ ಖಾಲಿನೇ ಇದೆ. ನಾವು ಅಂದ್ಕೊಂಡ್ವಿ ಅಕಸ್ಮಾತ್ ಬಾಗಿಲೇನಾದರೂ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಜನ ಇಲ್ವಾ ಅಂತೆಲ್ಲ ಅಂದ್ಕೊಂಡು ಹೋದ್ವಿ ನಾವು. ನಮಗೆ ರೋಡಲ್ಲಿ ಹೋಗ್ತಾ ಉದ್ದಕ್ಕೂ ಏನೇನೋ ಒಂದೊಂದು ಟೆಂಪಲ್ ಇತ್ತು. ನಾವು ಎಲ್ಲದನ್ನು ನಿಧಾನಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಲ್ರೆಡಿ ತುಂಬ ಟೈಮ್ ಆಗಿದ್ದರಿಂದ ನಾವು ಬೇಗ ಹೋಗ್ಬಿಟ್ವಿ, ಎಲ್ಲದನ್ನು ನೋಡೋಕ್ಕಾಗಲಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು ರೋಡು ಅಷ್ಟೇ. ಅಷ್ಟು ಜನ ಬಂದ್ರೂ ತುಂಬ ಗಲೀಜಾಗೋದಾಗಲಿ ಆ ಥರ ಎಲ್ಲ ಏನೂ ಇರಲಿಲ್ಲ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ. ಇದೇ ಥರ ಉದ್ದಕ್ಕೂ ನಾವು ಆಟೋಯಿಂದ ಇಳಿದು ಮಂದಿರ ರೀಚ್ ಆಗೋ ತನಕ ರೋಡ್ ಏನಿತ್ತೋ ಉದ್ದಕ್ಕೂ ಈ ರೀತಿ ಒಂದು ಚಿಕ್ಕ ಚಿಕ್ಕ ದೇವಸ್ಥಾನಗಳಿತ್ತು.
ಅದೆಲ್ಲ ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದೇ ಆಗಿತ್ತು. ಸೊ ಹಾಗೆ ಹೋಗ್ತಾ ಇದ್ದೀವಿ ನಾವು. ಇಲ್ಲೇನು ಕಾಣಿಸ್ತಾ ಇದೆ, ಇದು ಶ್ರೀ ಸೀತಾ ರಸೋಯಿ ಅಂತ, ಅಂದರೆ ಸೀತಾ ಮಾತೆ ಅಡುಗೆ ಮಾಡ್ತಾ ಇದ್ದಿದ್ದ ಜಾಗ ಅಂತೆ. ಇದು ಒಳಗೆ ಹೋಗಿ ನೋಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಸೊ ಇವಾಗ ನಾವು ಮಂದಿರದ ಪ್ರಿಮಿಸಸ್ನ ಎಂಟರ್ ಆದ್ವಿ. ಇಲ್ಲಿ ಎಂಟರ್ ಆದಮೇಲೆ ನಮಗೆ ಸ್ವಲ್ಪ ಜನಸಂಚಾರ ಕಾಣಿಸ್ತು, ಜನ ಜಾಸ್ತಿ ಇರ್ಬೋದೇನೋ ಅಂತ. ಇಲ್ಲಿಗೆ ಬಂದ ಮೇಲಿಂದ ಸ್ವಲ್ಪ ಅನ್ನಿಸ್ತು ನಮಗೆ. ಇಲ್ಲಿಂದನೇ ಎಲ್ಲ ಅಂಗಡಿಗಳೆಲ್ಲ ಇಟ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡ್ಬೋದು, ಜಾತ್ರೆಲೆಲ್ಲ ಇಟ್ಕೋತಾರೆ ನೋಡಿ, ಆ ಥರ ಎಲ್ಲ ಅಂಗಡಿಗಳಿತ್ತು ಸುಮಾರು. ಶ್ರೀರಾಮ್ ಜೈರಾಮ್ ಆ ಥರ ಪ್ರಿಂಟ್ಸ್ ಇರೋ ಬಟ್ಟೆಗಳೆಲ್ಲ ಇಲ್ಲಿ ತುಂಬ ಕಡಿಮೆಗೆ ಸಿಗ್ತಿತ್ತು. ತಗೊಂಡ್ವಿ ನಾವು ಆ್ಯಕ್ಚುಲಿ. ನೋಡ್ಬೋದು ನೀವು, ಉದ್ದಕ್ಕೂ ಏನೇನೋ ಮಾರೋದಕ್ಕೆ ಇಟ್ಕೊಂಡಿದ್ರು. ಸೊ ನಾವು ಇವಾಗ ಒಂದು ಹೋಪ್ ಇಟ್ಕೊಂಡು ಹೋಗ್ತಾ ಇದ್ದೀವಿ, ನೋಡೋಣ. ಮೋಸ್ಟ್ಲಿ ಬಾಗಿಲು ಹಾಕಿರಲ್ಲ, ಬಿಕಾಸ್ ಇದು ಸ್ವಲ್ಪ ಜನ ಜಾಸ್ತಿ ಬರೋ ಟೈಮ್ ಅಲ್ವಾ, ಮೋಸ್ಟ್ಲಿ ಜಾಸ್ತಿ ಹೊತ್ತು ಓಪನ್ ಇಟ್ಟಿರ್ತಾರೆ ಅನ್ಸುತ್ತೆ. ಸೊ ನೋಡೋಣ. ಸೊ ಹೋಗ್ತಾ ಇದ್ದೀವಿ ನಾವಿವಾಗ. ಸೊ ಅಲ್ಲಿ ಗೋಪುರ ಕಾಣಿಸ್ತಾ ಇದೆ ಅಲ್ವಾ, ಅದೇ ಶ್ರೀರಾಮ ಮಂದಿರ. ಸೊ ಅಲ್ಲಿಗೆ ಹೋಗೋಕ್ಕೆ ಹತ್ರಕ್ಕೆ ಹೋದ್ವಿ ನಾವು. ಬಟ್ ಅವ್ರು ಏನು ಹೇಳಿದ್ರು ಅಂದರೆ, ಈ ಕಡೆ ದರ್ಶನಕ್ಕೆ ಬಿಡೋದನ್ನ ಬ್ಲಾಕ್ ಮಾಡಿದ್ದೀವಿ, ಸೊ ನೀವು ಹಿಂದ್ಗಡೆಯಿಂದ ಬನ್ನಿ ಅಂತ ಮತ್ತೆ ವಾಪಸ್ ಕಳಿಸಿದ್ರು ನಮ್ಮನ್ನು. ಸೊ ನಾವು ಮತ್ತೆ ವಾಪಸ್ ರಿಟರ್ನ್ ನಾವು ಬಂದಿದ್ದ ರೋಡಲ್ಲೇ ಒಂದು ಸ್ವಲ್ಪ ದೂರ ಬಂದು ಅಲ್ಲಿಂದ ಬೇರೆ ರೋಡಲ್ಲಿ ಬಂದ್ವಿ. ಇಲ್ಲಿ ನೋಡಿ, ನಾವು ಒಳಗೆ ಬಂದಿದ ತಕ್ಷಣ ಇಲ್ಲಿ ಉದ್ದಕ್ಕೂ ಸ್ವೀಟ್ಸ್ ಅಂಗಡಿ ಇತ್ತು ತುಂಬಾನೇ. ಅಲ್ಲಿ ಇದೇ ಪ್ರಸಾದ. ಸುಮಾರು ಒಂದು 50ರಿಂದ 100 ಸ್ವೀಟ್ಸ್ ಅಂಗಡಿ ಇತ್ತು ಇದೇ ಥರ. ಅಲ್ಲಿ ಕ್ಯೂ ಏನು ನಿಂತಿದ್ದಾರೆ, ಅದು ಹನುಮಾನ್ ಗಾಡಿಗೆ ಕ್ಯೂ ನಿಂತಿರೋದು. ಅಲ್ಲಿ ನೋಡೇ ನಮಗೆ ಅನಿಸ್ತು, ಇಷ್ಟೊಂದು ಜನ ಇದ್ದಾರಲ್ಲ, ನಿಜವಾಗ್ಲೂ ನಾವಿವತ್ತು ನೋಡ್ತೀವ ಶ್ರೀರಾಮನ್ನ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಅದು ಹನುಮಾನ್ ಗಡಿಗಿದ್ದಿದ್ದು ಅಂತ ಗೊತ್ತಾಯಿತು, ರಾಮ ಮಂದಿರಕ್ಕಲ್ಲ. ಸೊ ರಾಮ ಮಂದಿರಕ್ಕೆ ನಾವು ಈ ಕಡೆ ಲೆಫ್ಟ್ ಸೈಡ್ ಹೋಗಬೇಕಿತ್ತು. ಸೊ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಈ ಥರ ಮಧ್ಯದಲ್ಲಿ ಬ್ಯಾರಿಕೇಡ್ಸ್ ಹಾಕಿದ್ರು ಓವರ್ ಕ್ರೌಡ್ನ ಅವಾಯ್ಡ್ ಮಾಡೋಕ್ಕೆ ಅಂತ. ಇಲ್ಲಿ ನೋಡಿ, ಅಲ್ಲಿ ಡಾಮಿನೋಸ್ ಕಾಣಿಸ್ತಿದೆ ಅಲ್ವಾ ನಿಮಗೆ, ಅದು ವರ್ಡಲ್ಲೇ ನಂಬರ್ 1 ಡಾಮಿನೋಸ್ ವಿಚ್ ಇಸ್ ಹ್ಯಾವಿಂಗ್ ಓನ್ಲಿ ವೆಜ್ ಪಿಜ್ಜಾಸ್. ಸೊ ಇಲ್ಲಿ ನಾನ್ ವೆಜ್ ಮೆನ್ಯೂನೇ ಸಿಗಲ್ಲ ನಿಮಗೆ, ಓನ್ಲಿ ವೆಜ್ ಪಿಜ್ಜಾ ಸಿಗುತ್ತೆ. ಇದು ಈ ರಾಮ ಜನ್ಮಭೂಮಿಯ ಸ್ಪೆಷಾಲಿಟಿ. ಸೊ ಇವಾಗ ನಾವು ಇಲ್ಲಿ ಕ್ಯೂ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮೂವಿಂಗ್ ಇತ್ತು ಕ್ಯೂ, ಏನು ಸ್ಟ್ರಕ್ ಏನಾಗಿರಲಿಲ್ಲ, ಆರಾಮಾಗೆ ಹೋಗ್ತಾ ಇದ್ದೀವಿ ನಾವು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಎಲ್ಲ. ಸೆಕ್ಯೂರಿಟಿ, ಟೈಟ್ ಸೆಕ್ಯೂರಿಟಿ ಇತ್ತು. ಮತ್ತು ಓವರ್ ಕ್ರೌಡ್ ಆಗದೆ ಇರೋ ಥರ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಸೊ ನೋಡ್ಬೋದು ನೀವಿಲ್ಲಿ. ಮಾರ್ನಿಂಗ್ ಟೈಮೆಲ್ಲ ಹೋದರೆ ಅಲ್ಲಿ ಏನು ಖಾಲಿ ಜಾಗ ಕಾಣಿಸ್ತಿದೆ ಅಲ್ಲೆಲ್ಲ ತುಂಬ ಜನ ಇರ್ತಾಯಿದ್ರು ಅಂತ ಹೇಳ್ತಿದ್ರು ಅವರು. ಬಟ್ ನಾವು ಬಂದಿದ್ದ ಟೈಮಲ್ಲಿ ಅಷ್ಟೊಂದೇನಿರಲಿಲ್ಲ. ಸೊ ಇವಾಗ ನಾವು ಎಂಟರ್ ಆದ್ವಿ. ಇಲ್ಲಿ ನಾವು
ಅಂದರೆ ನಾವು ಬ್ಯಾಗ್ಸ್ ಎಲ್ಲ ಏನೇನು ತಂದಿರ್ತೀವಿ ಅಥವಾ ಮೊಬೈಲ್ ಫೋನ್ಸ್ ಏನಿರ್ತೋ ಅದೆಲ್ಲ ನಾವು ಲಾಕರಲ್ಲಿ ಇಡಬೇಕಿತ್ತು. ಅದಕ್ಕಿಂತ ಮುಂಚೆ ನಮಗೆ ಸೆಕ್ಯೂರಿಟಿ ಚೆಕ್ ಮಾಡ್ತಿದ್ರು. ಸೊ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ಲಾಕರ್ ರೂಮ್ಸು. ಸೊ ಫಸ್ಟಲ್ಲಿ ನಾವು ಎನ್ಕ್ವೈರಿ ಮಾಡೋಕ್ಕೆ ಹೋದ್ವಿ, ಮೊಬೈಲ್ಸ್ ಎಲ್ಲ ಅಲವ್ ಇದೆಯಾ ಇಲ್ವಾ ಅಂತ. ಅವ್ರು ಅಲೋ ಮಾಡೋದಿಲ್ಲ, ಲಾಕರಲ್ಲಿ ಇಟ್ಬಿಟ್ಟು ಹೋಗಬೇಕು ಅಂತ ಹೇಳಿದ್ರು. ಸೊ ಸರಿ ಅಂತ ನಾವಿವಾಗ ನಮ್ಮ ಬ್ಯಾಗ್ ಎಲ್ಲ ಇಟ್ಟು ಸ್ಕ್ಯಾನ್ ಮಾಡಬೇಕಿತ್ತು, ಅಲ್ಲಿ ಇಟ್ವಿ. ನಮಗೂ ಎಲ್ಲ ಕಂಪ್ಲೀಟಾಗಿ ಸೆಕ್ಯೂರಿಟಿ ಚೆಕ್ ಮಾಡಿದ್ರು. ಸೊ ನಾವು ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡಿ ಮುಗಿಸ್ಕೊಂಡು ಬ್ಯಾಗ್ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಅದಾದಮೇಲೆ ನಾವು ನಮ್ಮ ಮೊಬೈಲ್ ಫೋನ್ಸ್ನೆಲ್ಲ ಲಾಕರಲ್ಲಿ ಇಡಬೇಕಿತ್ತು. ಆ್ಯಕ್ಚುಲಿ ಒಳಗಡೆ ಎಲ್ಲ ಚೆನ್ನಾಗಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಮೊಬೈಲ್ ಅಲವ್ ಇಲ್ಲದೆ ಇದ್ದಿದ್ದ ಕಾರಣ ನನಗೆ ಅಷ್ಟೊಂದು ನೀಟಾಗಿ ಮಾಡೋಕ್ಕಾಗಲಿಲ್ಲ. ಸೊ ನಾವು ಆಲ್ಮೋಸ್ಟ್ ಮಂದಿರದ ಹತ್ರ ರೀಚ್ ಆಗಿದ್ದೀವಿ. ಇನ್ನು 200 ಮೀಟರ್ಸ್ ಅಷ್ಟೇ ದೂರದಲ್ಲಿದ್ದೀವಿ ನಾವು. ಸಖತ್ ಎಕ್ಸೈಟ್ಮೆಂಟ್ ಇತ್ತು. ನೆಕ್ಸ್ಟ್ ಮುಂದೆ ಬಂದರೆ ಅಲ್ಲೇ ನಮಗೆ ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಇತ್ತು. ನಾವು ಹಾಕೊಂಡಿದ್ದು ಸ್ಲಿಪ್ಪರ್ ಎಲ್ಲ ಒಂದು ಬಾಕ್ಸ್ ಒಳಗೆ ಹಾಕಿ ಅವ್ರು ಒಂದು ಟೋಕನ್ ಕೊಡ್ತಾರೆ, ಅದನ್ನು ಇಸ್ಕೊಂಡು ಹೋದ್ವಿ. ಸೊ ನೋಡಿದ್ರಿ ಅಲ್ವಾ, ನಾವು ಫೈನಲಿ ಬಾಲರಾಮನ ದರ್ಶನ ಪಡ್ಕೊಂಡಾಯ್ತು. ಅಷ್ಟು ಕ್ರೌಡ್ ಮಧ್ಯ ಹೋಗಿದ್ದಕ್ಕೂ ಒಂಥರ ವರ್ತ್ ಅಂತ ಅನ್ನಿಸ್ತು. ನಮಗೆ ದರ್ಶನ ತುಂಬ ಚೆನ್ನಾಗಾಯಿತು. ಅದು ನೋಡಿದ ತಕ್ಷಣ ನಮಗೆ ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಅನ್ನಿಸ್ತು. ನಮಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ನಾವು ದರ್ಶನ ಎಲ್ಲ ಆಯಿತು. ಹೊಟ್ಟೆ ತುಂಬ ಹಶ್ವಾಗ್ತಿತ್ತು ನಮಗೆ, ಬಟ್ ನಮ್ಗೆ 2 ದಿನದಿಂದನೂ ಊಟ ಕರೆಕ್ಟಾಗಿ ಸಿಕ್ಕೇ ಇರಲಿಲ್ಲ. ಆದರೆ ನಮ್ಗೆ ಅಲ್ಲೊಂದು ಉಡುಪಿ ಹೋಟೆಲ್ ಸಿಕ್ತು, ಅದನ್ನ ನೋಡಿ ತುಂಬ ಖುಷಿ ಆಯಿತು. ಸೊ ತುಂಬ ಹಶ್ವು ಬೇರೆ ಆಗಿತ್ತು. ಸೊ ಸರಿ ಊಟ ಮಾಡ್ಕೊಂಡ್ಬಿಡೋಣ ಅಂತ ಹೋದ್ವಿ ಆ ಹೋಟೆಲ್ಗೆ. ನಾವು ಹೋಗಿದ್ದ ಟೈಮು 10:30-11 ಗಂಟೆ ಆಗೋಗಿತ್ತು. ನೋಡಿ ಹೋಟೆಲ್ ಫುಲ್ ಖಾಲಿ ಇದೆ, ಜನ ಯಾರೂ ಇರಲಿಲ್ಲ, ಜೊತೆಗೆ ಊಟನೂ ಏನೂ ಇರಲಿಲ್ಲ. ಅಲ್ಲಿ ಇದ್ದಿದ್ದೆ ದೋಸೆ ಮತ್ತು ಇಡ್ಲಿ. ಸರಿ ಇನ್ನೇನು ಮಾಡೋದು ಅಂತ ಅದನ್ನೇ ತಿಂದ್ಕೊಂಡು ಹೊರಟ್ವಿ. ಇಲ್ಲಿ ನೋಡಿ ರೋಡ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಈ ಒಂದು ವೆಹಿಕಲ್ ಇತ್ತು ಅಲ್ಲಿ. ಅವಾಗವಾಗಲೇ ಈ ಥರ ಕ್ಲೀನ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಇಷ್ಟು ನೀಟಾಗಿ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗಿದೆ, ಇಲ್ಲಾಂದರೆ ತುಂಬ ಗಲೀಜಾಗಿರ್ತಿತ್ತು. ಅಷ್ಟೊಂದು ಜನ ಎಲ್ಲ ಓಡಾಡ್ತಾರೆ. ಸೊ ಅದಾದಮೇಲೆ ನಾವು ವಾಪಸ್ ನಮ್ಮ ಹೋಮ್ ಸ್ಟೇಗೆ ಹೋಗ್ತಾ ಇದ್ವಿ. ನಮಗೆ ಇಲ್ಲಿ ಲತಾ ಮಂಗೇಶ್ಕರ್ ಚೌಕ್ ಸಿಕ್ತು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈ ಸರ್ಕಲ್ ಮಧ್ಯದಲ್ಲಿ ಈ ಥರ ವೀಣೆ ಮಾಡೆಲ್ ಇಟ್ಟಿದ್ದಾರೆ. ತುಂಬ ಒಂಥರ ಡಿಫ್ರೆಂಟ್ ಆಗಿತ್ತು, ಈ ಥರ ಎಲ್ಲೂ ನೋಡಿರಲಿಲ್ಲ ನಾವು. ಚೆನ್ನಾಗಿತ್ತು. ಅದಾದಮೇಲೆ ಆಟೋ ತಗೊಂಡು ನಾವು ಹೋಮ್ ಸ್ಟೇಗೆ ಹೋದ್ವಿ. ನಾವು ಉಳ್ಕೊಂಡಿದ್ದು ಹೋಮ್ ಸ್ಟೇನೂ ಅಷ್ಟೇ, ಲಡ್ಡು ಗೋಪಾಲ್ ಹೋಮ್ ಸ್ಟೇ ಅಂತ. ಸಖತ್ ಕ್ಲೀನಾಗಿತ್ತು, ತುಂಬ ನೀಟಾಗಿತ್ತು. ನಾವು 7 ಮೆಂಬರ್ಸ್ ಇದ್ದಿದ್ದು. ಅಷ್ಟು ಜನಕ್ಕೂ ಒಂದೇ ಇದು ದೊಡ್ಡ ಹಾಲು. ಇಲ್ಲೇ ಡಬಲ್ ಬೆಡ್ 2 ಇತ್ತು, ಒಂದು ಸಿಂಗಲ್ ಬೆಡ್ ಇತ್ತು. ಆರಾಮಾಗಿ ಮಲ್ಕೊಂಡ್ವಿ. ತುಂಬ ಕ್ಲೀನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರಿಗೂ ಇದು ತುಂಬ ಇಷ್ಟ ಆಯಿತು. ಅಲ್ಲೇ ಮಲ್ಕೊಂಡಿದ್ದೆದ್ದು ಬೆಳಗ್ಗೆ ನಾವು ವಾಪಸ್ ನಮ್ಮ ಊರಿನ ಕಡೆಗೆ ಪ್ರಯಾಣನ ಶುರು ಮಾಡಿದ್ವಿ. ಸೊ ಇದಾಗಿತ್ತು ನಾವು ಶ್ರೀರಾಮ ಜನ್ಮಭೂಮಿಯನ್ನು ಭೇಟಿ ನೀಡಿದಂತಹ ಒಂದು ಎಕ್ಸ್ಪೀರಿಯನ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.